ಏರ್ಸಿ ಇವತ್ತು ರೈತನಿಗೆ ಎಷ್ಟು ಸಮಸ್ಯೆಗಳಾಗ್ತೈತೆ ಅಂದ್ರೆ ಈಗ ನಾವು ಜಾತ್ರೆಗಳನ್ನ ನೋಡ್ತಿದೀವಿ. ಪ್ರತಿಯೊಂದು ಜಾತ್ರೆಯಲ್ಲೂ ಸಹ ಒಂದು ನೀರಿನ ವ್ಯವಸ್ಥೆ ಇರ್ಬೋದು, ಒಂದು ಕರೆಂಟ್ ನ ವ್ಯವಸ್ಥೆ ಇರ್ಬೋದು, ಇಲ್ಲಿ ನಡೀತಾ ಇಲ್ಲ. ಸರ್, ಈಗಿನ ಯೂತ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಇದೆಲ್ಲ ನಾವು ಮುಂದೆ ಮಾಡ್ತೀವಿ, ಇದೇ ಮಾಡ್ಕೊಂಡಿರ್ತೀವಿ ಅಂತ ಹೋಗ್ತೀವಿ ಅನ್ನೋರ್ಗೆ. ಯೂತ್ಸ್ ಇವತ್ತು ಹೊಸ ವರ್ಷದಲ್ಲೂ ನಾವು ನೋಡಿದೀವಿ, ಏನು ಇವತ್ತು ಈ ಸರಿ ಬಿಯರ್ ಬಾಟ್ಲು, ವಿಸ್ಕಿ ಬಾಟ್ಲು ತುಂಬಾ ಸೇಲ್ ಆಯ್ತಂತೆ. ದಯವಿಟ್ಟು ಯುವಕರು ಯಾರೇ ಇದ್ರು ಆ ಕಡೆ ಮುಖ ಮಾಡ್ದೆ. ಇವತ್ತು ನಾವು ನೋಡ್ತಾ ಇದೀವಿ ಸಿಟಿ ಭಾಗದಲ್ಲಿ ಈ ಲವ್ ಫೇಲ್ಯೂರು ಇದು ಯಥೇಚ್ಛವಾಗಿ ಕಂಡು ಬರ್ತಿದೆ. ಹುಡ್ಗಿರಿಂದ ಹೋಗಿ ಮನಸ್ಸನ್ನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಇಂತ ಒಂದು ಭದ್ರಾಗಿರೋದು ಒಂದ್ ಜೊತೆ ಓರಿನ ಕಟ್ಟಿ ದುನಿಯಾ ಬಜಾರ್ನ ಆಳ್ತೀರಿ ಅಂತ ಹೇಳಕ್ ಇದ್ದಾರೆ. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ನಾನು ಹಳ್ಳಿಕಾರ್ ಒಡೆಯ ಅಲ್ಲ, ಹಳ್ಳಿಕಾರ್ ಪೋಷಕ. ನಾನು ಹಳ್ಳಿಕಾರ್ ತಳಿನ ಉಳಿಸಿ ಮಣ್ಣನ್ನ ಕಾಪಾಡಬೇಕು ಅಂತ ಹಳ್ಳಿಕಾರ್ ತಳಿಗಳ ಕಡೆ ಮುಖ ಮಾಡಿ ಬಂದಿರೋನು. ನಾನು ಹೇಳಕ್ ಇಷ್ಟಪಡ್ತಾರೆ, ಏನಣ್ಣ ನಿಮ್ ಎತ್ತುಗಳು ಆನೆ ಹೆಂಗೆ ಇರ್ತವೆ, ಅದಕ್ಕೆ ಏನ್ ಕೊಡ್ತೀರಿ ಏನು ಅಂತ. ಎಲ್ಲಾ ಕೊಡೋದನ್ನೇ ಕೊಡ್ತೀವಿ, ಬಟ್ ಡೈಜೆಷನ್ ಆಗಕ್ಕೆ ನಾವೇನ್ ಹೇಳ್ತೀವಿ, ಇವತ್ತು ಆಯುರ್ವೇದದಲ್ಲಿ ತ್ರಿಕಟ್ಟು ಅಂತ ಹೇಳಿ ಕರಿತೀವಿ. ಹಾಯ್, ಹೆಲೋ, ಹೇಗಿದ್ದೀರಾ ಎಲ್ರು? ಇದು ನನ್ನ ಮೊದಲ ಕನ್ನಡ ವ್ಲಾಗ್ ಆಗಲಿದೆ. ನಾನು ಇವತ್ತು ಬಂದಿರೋದು ಚುಂಚನಕಟ್ಟೆ ದನಗಳ ಜಾತ್ರೆ. ಈ ದನಗಳ ಜಾತ್ರೆ ಪ್ರತಿ ವರ್ಷ ನಡೆಯುತ್ತೆ ಚುಂಚನಕಟ್ಟೆಯಲ್ಲಿ. ನೋಡ್ತಾ ಇರ್ಬೋದು, ತುಂಬ ಜನಗಳು ಬರ್ತಾರೆ. ಹೊರಗಡೆ ಬೇರೆ ಬೇರೆ ಜಿಲ್ಲೆಗಳಿಂದೆಲ್ಲ ಬರ್ತಾರೆ ಇಲ್ಲಿ. ನೀವು ಬೇಕಾದ್ರೆ ತಗೋಬೋದು, ಅವ್ರು ಹೇಳಿರೋ ರೇಟಿಗೆ ನಿಮ್ಗೆ ಅಡ್ಜಸ್ಟ್ ಆದರೆ ತಗೋಬೋದು. ಮತ್ತು ನೋಡೋಕ್ಕೂ ತುಂಬ ಎಷ್ಟು ಅದ್ದೂರಿಯಾಗಿ ಕಾಣಿಸುತ್ತೆ ಅಂದರೆ ಹೇಳೋಕ್ಕೆ ಸಾಧ್ಯ. ನೀವೇ ಬಂದು ನೋಡಬೇಕು, ಬನ್ನಿ ನೋಡ್ಕೊಂಡು ಹೋಗಿ. ಇದು ಒಂದು ವಾರ ನಡೆಯುತ್ತೆ ಇದು ಎಲ್ಲ ಜಾತ್ರೆ. ಚೆನ್ನಾಗಿರುತ್ತೆ, ಬಂದು ನೋಡಿ. ಈಗ ತೋರಿಸ್ತೀನಿ ನೋಡಿ, ನಾನು ತುಂಬ ಅಲ್ಲಿ ನೋಡ್ಬಿಟ್ಟು ನೀವೇ ಹೇಳ್ತೀರಾ ಹೇಗಿದೆ ಹೇಗಿಲ್ಲ ಅಂತ. ಬನ್ನಿ ನೋಡೋದ ಅಲ್ಲಿ. ನೋಡಿ, ಈಗ ನಾವು ಒಂದ್ ಕಡೆ ಬಂದಿದ್ದೀವಿ, ಒಬ್ರು ಸಿಕ್ಕಿದ್ದಾರೆ, ಅವ್ರ ಜೊತೆ ಮಾತಾಡ್ಸೋದ ಬನ್ನಿ. ಹಾಯ್ ಸರ್, ಏನ್ ನಿಮ್ಮ ಹೆಸರು? ಮನೋಜ್. ಎಲ್ಲಿಂದ ಬಂದಿರೋದು? HD ಕೋಟೆ. ಏನ್ ತಳಿಗಳು ಏನಾದ್ರು ಹೆಸರಿದೆಯಾ? ಹೆಸರು ರಾಮಲಕ್ಷ್ಮಣ ಅಂತ. ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಏನ್ ಹೇಳೋಣ, ಹಳ್ಳಿಕಾರ ಅಂತಂದ್ಮೇಲೆ ಉಳಿಸ್ಬೇಕು, ಬೆಳೆಸ್ಬೇಕು. ಆಮೇಲೆ ಏನಾದ್ರು ರೇಟ್ ಏನಾದ್ರು ಹೇಳ್ತೀರಾ? ರೇಟುಗೆ 4 ಲಕ್ಷ ಹೇಳ್ತಾ ಇದೀವಿ. ಬಂದ್ರೆ ಎಲ್ಲ ಹೆಚ್ಚು ಕಡಿಮೆ ಆಗುತ್ತೆ, ಕಡಿಮೆ ಮಾಡ್ಕೊಡ್ತಾರೆ. ಏನಾದ್ರು ಮೊಬೈಲ್ ನಂಬರ್ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? 6361654887. ಸರ್, ಈಗ ನೀವು ಇದಕ್ಕೆ ಏನೇನ್ ಫುಡ್ ಎಲ್ಲ ಹಾಕೊಡ್ತೀರಾ? ರವಾ ಬುಸ ಹಾಕ್ತಿವಿ, ಮತ್ತೆ ಹಿಂಡಿ ಕೊಡ್ತೀವಿ, ಮತ್ತೆ ಜೋಳದ ನುಚ್ಚು, ಮತ್ತೆ ತೌಡು, ಪಾಲಿಶ್ ಒಟ್ಟು, ಮತ್ತೆ ಪ್ರತಿ ವರ್ಷ ಬರ್ತೀರಾ ನೀವು ಇಲ್ಲಿಗೆ? ಹೌದು. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? 5 ವರ್ಷದಿಂದ ಬರ್ತಾ ಇದ್ದೀವಿ. 5 ವರ್ಷದಿಂದ. ಹೇಗ್ ಅನ್ಸಿದೆ ಈ ಜಾತ್ರೆ ಬಗ್ಗೆ ನಿಮ್ಗೆ? ಸೂಪರ್ ಆಗಿದೆ, ಚೆನ್ನಾಗಿದೆ. ಒಳ್ಳೆ ಈ ಸಲ ಯಾವ ವರ್ಷನೂ ಇಷ್ಟು ದನಗಳಿರ್ಲಿಲ್ಲ, ಈ ವರ್ಷ ಚೆನ್ನಾಗಿದೆ. ಹೌದು, ತುಂಬಾ ಚೆನ್ನಾಗಿದೆ. ಗಾಯ್ಸ್, ಈಗ ನೀವು ನೋಡ್ತಾ ಇರೋದು ರಾಹುಲ್ ಗೌಡ್ರು ಅವ್ರದ್ದು ಎತ್ತುಗಳು, ತಳಿಗಳು ತೋರಿಸ್ತೀನಿ ನೋಡಿ. ಸರ್, ಏನ್ ನಿಮ್ ಹೆಸರು? ನನ್ನ ಹೆಸರು ನಾಗರಾಜು ಅಂತ. ಎಲ್ಲಿಂದ ಬಂದಿದ್ದೀರಾ? ನಾವು ಇಲ್ಲೇ ಕೆ ನಗರ ತಾಲೂಕು DK ಕೊಪ್ಪಲು. ಇದಕ್ಕೆ ಹೆಸರು ಕಟ್ಟಿದ್ದೀರಾ? ಹೆಸರು ಏನಾದ್ರು ಕಟ್ಟಿದ್ದೀರಾ? ಹೆಸರು ಲವಕುಶ ಅಂತ ಕಟ್ಟಿದ್ದೀನಿ, ಚಿಂತನ ರಾಣಿ ಅಂತ ಕಟ್ಟಿದೀವಿ. ಇದಕ್ಕೇನೆಲ್ಲ ಆಹಾರ ಫುಡ್ ಏನ್ ಕೊಡ್ತೀರಾ? ಇದು ಖಾರ, ರವೆ ಭೂಷ ಕೊಡ್ತೀವಿ, ತುಪ್ಪ ಕೊಡ್ತೀವಿ, ಗೋಧಿ ಹಿಂಡಿ ಕೊಡ್ತೀವಿ, ಹುಳ್ಳಿ ಕೊಡ್ತೀವಿ. ಇಷ್ಟೆಲ್ಲ ಕೊಟ್ಟಿ ರೈತನ ಜೀವನ ಒಂದು ಬಸವಣ್ಣ ಸಾಕ್ಬೇಕು ಅನ್ನೋ ಇದ್ರಲ್ಲಿ ನಾವು ಕಾಪಾಡ್ತಾ ಇದ್ದೀವಿ. ಏನ್ ರೇಟ್ ಹೇಳ್ತೀರಾ ಇದು? ಏನ್ ರೇಟ್ ಇದಕ್ಕೆ 1.90 ಹೇಳ್ತಾ ಇದೀವಿ. ಬಂದ್ರೆ ಹೆಚ್ಚು ಕಡಿಮೆ ಆಗುತ್ತಾ? ಹೆಚ್ಚು ಕಮ್ಮಿ ಬಂದ್ರೆ ಬಿಡೋಣ, ಇಲ್ಲ ಅಂದ್ರೆ ಮನೆ ಹೊಡೆಯೋಣ. ಅದ್ರ ಕಷ್ಟ ಇದೆ ನಮ್ಗೂ.
ಈಗ ಈಗಿನ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇದೆಲ್ಲ ಮಾಡ್ತೀವಿ ನಾವು ಈ ತರ ಎಲ್ಲ ಮಾಡ್ತೀವಿ ಅಂದಾಗ ಇವತ್ತು ನಾಡಲ್ಲಿ ಬಸವಣ್ಣನೇ ಮೇಯ್ನು. ಬಸವಣ್ಣ ಈಗ ಒಂದ್ ಹೆಣ್ಣಿರೋ ಮನೇಲಿ ಒಂದ್ ಜಾತಿ ಬರುತ್ತೆ. ಈಗ ಬಸವಣ್ಣ ಸಾಕಿದ್ರೆ 108 ಜಾತಿ ಬರುತ್ತೆ ಮನೆಗೆ. ಅದೇ ಒಂದು ದೇಶಕ್ಕೆಲ್ಲ ಮೆರವಣಿಗೆ ಹಳ್ಳಿಕಾರು ಮಾಡ್ಬೇಕು ಅಂತ ಆಸೆ ನಮ್ಗೆ. ನಾವಿರೋ ತನ್ಕಂಟ ಮಾತಾಡಿದ್ವಿ. ಮುಂದಿನ ಪೀಳಿಗೆ ನಮ್ಮ ಮಕ್ಕಳುವೆ ಇದೇ ರೀತಿ ಹೋಗಿ ಬಸವಣ್ಣ ಸಾಕಿ ದೇಶದಲ್ಲೆಲ್ಲ ಅವರು ಸ್ನೇಹಿತರು ಪಡೆದು ಒಳ್ಳೆ ಗುಣವಂತರಾಗ್ಲಿ. ಪ್ರತಿ ವರ್ಷ ಬರ್ತೀರಾ ನೀವು? ಎಲ್ಲ ಮೆರೆಸ್ಲಿ ಅವ್ರುವೆ. ಪ್ರತಿ ವರ್ಷ ಬರ್ತೀರಾ ನೀವು? ಪ್ರತಿ ವರ್ಷನೂ ಬರ್ತೀವಿ. ನಮ್ಗೇನೋ ಬಸವಣ್ಣ ಕಂಡ್ರೆ ತುಂಬಾ ಪ್ರೀತಿ. ಇದ್ರ ಮೇಲೆ ಭಾರಿ ಆಸೆ ಇಟ್ಕೊಂಡಿದ್ದೀವಿ. ನೀವ್ ಯಾವಾಗ ಬಂದಿರೋದು ಇಲ್ಗೆ? ಎಲ್ಲಿ ಇಲ್ಗೆ ಎಷ್ಟೊತ್ತಾಯ್ತು ಬಂದಿ? ಈಗ ಬಂದಿ ಈಗ 1 hour ಆಯ್ತು. ಇವತ್ತೇ ಬಂದಿರೋದು? 1 hour ಆಯ್ತು. ನಾನು ಬಿಡೋದೇ ಬೇಡ, ಮನೇಲೆ ಕಟ್ಟಾಕೊಂಡು ಸಾಕಿವೆ, ಇನ್ನು ದೊಡ್ಡತನಾಗಿ ಬೆಳೆಸ್ಬೇಕು ಅಂತಿದ್ದೆ. ಮಗ ಏನೇ ಆದ್ರೆ ಇಲ್ಲ, ಒಂದ್ ದಿವಸ ಆಗ್ಲಿ ಮಾಡ್ಬೇಕು ಅಂತ. ಅದರ ದೇಶದಿಂದ ನೋಡಪ್ಪ, ನನ್ ಪೀಳಿಗೆ ಬಿಡ್ಬೇಡ ನೀನು, ನೀನು ನಡೆಸು ಮುಂದಕ್ಕೆ. ಬಸವಣ್ಣ ಒಳ್ಳೇದ್ ಮಾಡ್ತಾನೆ. ಜನರುಗಳ ನೆಂಬೇಡ, ಬಸವಣ್ಣ ನೆಂಬು. ನಿನ್ ದೇಶದಲ್ಲಿ ಉದ್ಧಾರ ಆಗ್ತಿದೆ, ಎಲ್ಲಾ ಕಡೆಯಲ್ಲೂ ಮೆರವಣಿಗೆ ಆಗ್ತಿದೆ, ಚೆನ್ನಾಗಿರ್ತದೆ ಹಳ್ಳಿ ನಾಡು ಅಂತ, ಅದಿರ್ತದೆ ಅಂತ ನನ್ನ ಆಸೆ. ಈಗ ಈ ಚುಂಚನಕಟ್ಟೆ ಜಾತ್ರೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಚುಂಚನಕಟ್ಟೆ ಜಾತ್ರೆ ಬಗ್ಗೆ ಸದಾ ಕಾಲ ನಾನು ಚುಂಚನಕಟ್ಟೆ ಜಾತ್ರೆ, ಮೈಸೂರು ಜಿಲ್ಲೆಯಲ್ಲಿ ಚುಂಚನಕಟ್ಟೆ ಜಾತ್ರೆ ಹೆಸರುವಾಸಿ ಆದಂತ ಸ್ಥಳ ಇದು. ಅದ್ವಾಗೂ ಇನ್ನೂ ಹೆಚ್ಚಿನ ರೀತಿ ನನ್ ಜಾತ್ರೆ ಬೆಳೀಲಿ, ಶ್ರೀರಾಮನ ನಿಧಿಯನ್ನ ಆಸೆ ನಮ್ಗೆ. ಎಲ್ಲರೂ ಇದೇ ತರ ಬೆಳೀಲಿ ಅನ್ನೋದು ನಮ್ಗೆ ತುಂಬಾ ಹೆಮ್ಮೆ ಇದೆ. ನೋಡ್ತಾ ಇರ್ಬೋದು ನೀವು, ಆಗ್ಲೇ 12 ಗಂಟೆ ಆಗಿದೆ. ಎಷ್ಟು ಪಬ್ಲಿಕ್ ಬಂದಿದೆ ಅಂದ್ರೆ ಹೇಳಕ್ ಆಗಲ್ಲ. ಸುಮಾರು ಒಂದು 10-15 ಸಾವಿರ ತಳಿಗಳು ಬಂದಿದೆ ಅಂತ ಈ ಸರಿ. ನಮ್ ಜೊತೆ ನಮ್ ಶರತ್ ಸರ್ ಇದಾರೆ. ಏನ್ ಸರಿ ಇಷ್ಟೊಂದು ನಾನ್ ನೋಡೇ ಇರ್ಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಚುಂಚನಕಟ್ಟೆ ಜಾತ್ರೆ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಇಷ್ಟು ಎತ್ತುಗಳನ್ನ ಕಟ್ಟಿರೋದು. ಲಕ್ಷಾಂತರ ಜನ ನಮ್ಮ ಅಚ್ಚುಮೆಚ್ಚಿನ ರೈತ ಬಂದವರು ಇಲ್ಲಿಗೆ ಆಗಮಿಸಿದ್ದಾರೆ. ಹಾಗೇನೆ ನಮ್ಮ ಕರ್ನಾಟಕದಲ್ಲಿ ಮೈಸೂರು ಜಿಲ್ಲೆ ಕೇರಳ ತಾಲೂಕು ಚುಂಚನಕಟ್ಟೆ ಹೋಬಳಿಲಿ ಚುಂಚನಕಟ್ಟೆ ಜಾತ್ರೆ ಅನ್ನೋದು ಇತಿಹಾಸದಿಂದ ತುಂಬಾ ಪ್ರಸಿದ್ಧವಾಗಿ ನಡ್ಕೊ ಬಂದೈತೆ. ಹಾಗಾಗಿ ಎಲ್ಲ ನನ್ನ ಪ್ರೀತಿಯ ರೈತರ ಬಾಂಧವರಿಗೆ ಈ ಚುಂಚನಕಟ್ಟೆ ಜಾತ್ರೆ ಮೂಲಕ ಎಲ್ಲರೂ ಬನ್ನಿ, ಹಳ್ಳಿಕಾರ್ ತಳಿಗಳನ್ನ ಇನ್ನೂ ಅತ್ಯುನ್ನತ ಶ್ರೇಣಿಯಲ್ಲಿ ಬೆಳೆಸಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ. ಆಯ್ತು, ಬನ್ನಿ. ಈಗ ನಮ್ಮ ರಾಹುಲ್ ಗೌಡ್ರವ್ರು ಬಂದಿದಾರಂತೆ, ಡಾಕ್ಟರ್ ರಾಹುಲ್ ಗೌಡ್ರವ್ರು. ಅವ್ರ ಜೊತೆ ಮಾತಾಡ್ಸೋಣ ಅಂತ ಬಂದಿದೀವಿ ಫ್ರೆಂಡ್ಸ್. ಈಗ ನೋಡಿ, ನಾವು ಡಾಕ್ಟರ್ ರಾಹುಲ್ ಗೌಡ್ರವ್ರ ಜೊತೆ ಇದೀವಿ. ಒಂದ್ ಸ್ವಲ್ಪ ಮಾತಾಡ್ಸೋದ ಅಂತ ಬಂದಿದೀವಿ. ಸರ್ ಹೇಳಿ ಸರ್, ಏನ್ ಹೇಳಕ್ ಇಷ್ಟಪಡ್ತೀರಾ? ಅದೇ, ನನ್ನ ಹೆಸರು ರಾಹುಲ್ ಗೌಡ ಅಂತ, ನಿಮ್ಗೆಲ್ಲ ಗೊತ್ತು. ಇವತ್ತು ಕರ್ನಾಟಕದಲ್ಲಿ ಹೆಸರಾಂತ ಜಾತ್ರೆ, ಗಂಡು ಜಾತ್ರೆ ಅಂತ ಏನ್ ಕರಿತೀವಿ ನಾವು ಚುಂಚನಕಟ್ಟೆನ, ಇವತ್ತು 3 ಜೊತೆ ಓರಿಗಳನ್ನ ತಗೊಬಂದು ಇಲ್ಲಿ ಜಾತ್ರೆಗೆ ಕಟ್ಟಿದೀವಿ. ಬರೀ ಈಗ ಹೆಂಗಾಗ್ತೈತೆ ಅಂತಂದ್ರೆ, ನಾವು ಸಮಾಜದಲ್ಲಿ ನೋಡ್ತಿದೀವಿ, ರೈತ ದೇಶದ ಬೆನ್ನೆಲುಬು ಅಂತ ಕರಿತೀವಿ. ರೈತ ಅನ್ನದಾತ ಅಂತ ಹೇಳಿ ಅವನ್ನ ಮೇಲಕ್ಕೆ ಏರ್ಸಿ ಇವತ್ತು ರೈತನ್ಗೆ ಎಷ್ಟು ಸಮಸ್ಯೆಗಳಾಗ್ತೈತೆ ಅಂದ್ರೆ, ಈಗ ನಾವು ಜಾತ್ರೆಗಳನ್ನ ನೋಡ್ತಿದೀವಿ. ಪ್ರತಿಯೊಂದು ಜಾತ್ರೆಯಲ್ಲೂ ಸಹ ಒಂದು ನೀರಿನ ವ್ಯವಸ್ಥೆ ಇರ್ಬೋದು, ಒಂದು ಕರೆಂಟ್ನ ವ್ಯವಸ್ಥೆ ಇರ್ಬೋದು, ಇಲ್ಲಿ ನಡೀತಾ ಇಲ್ಲ. ಏನಕ್ಕಪ್ಪ ಅಂತಂದ್ರೆ, ರೈತನ ನಾವು ಇವತ್ತು ನೋಡ್ತಿದೀವಿ, ಹಳ್ಳಿಗಳು ಖಾಲಿ ಆಗ್ತೈತೆ. ಮುಂದಕ್ಕೆ ಹಳ್ಳಿಗಳು ಖಾಲಿ ಆದ್ರೆ ಯಾರು ಕೃಷಿ ಉಳಿಸ್ತಾರೆ? ಕೃಷಿನ ಇವತ್ತು ಸರ್ಕಾರಗಳು ಎಚ್ಚೆತ್ಕೊಂಡು ಇಂಥ ತಳಿಗಳನ್ನ ಸಾಕ್ತಾ ಇರತಕ್ಕಂಥ ರೈತನ ಪ್ರೋತ್ಸಾಹಕ್ಕೆ ಮುಂದಾಗ್ಬೇಕು. ಈ ಒಂದು ತಳಿನ ಸಾಕೋದ್ರಿಂದನಾದ್ರೂ ರೈತ ಇವತ್ತು ಹಳ್ಳಿಗಳ ಕಡೆ ಮುಖ ಮಾಡ್ತಾನೆ. ಇಲ್ಲ ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ಏನಾಯ್ತದೆ ಅಂದ್ರೆ, ಈ ತಳಿನೂ ನಶಿಸೋಯ್ತದೆ, ಇವತ್ತು ರೈತನು ಕೂಡ ನಶಿಸೋಗಿ ಸಿಟಿಗಳನ್ನ ಸೇರೋದನ್ನ ಕಲ್ತ್ಕೊಳ್ತಾ ಇದ್ದಾನೆ. ಇವತ್ತು ಒಂದ್ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ, ಯಾವ್ದೋ ಕಾಡಿಂದ ಒಂದು ಪ್ರಾಣಿ ನಾಡಿಗೆ ತಪ್ಪಿಸ್ಕೊ ಬಂದ ತಕ್ಷಣ ಓಡೋಗ್ಬಿಟ್ಟು ಒಂದು ಏನ್ ಹೇಳ್ತೀವಿ, ಟಿವಿಗಳ ಮುಂದೆ ಚರ್ಚೆಗಳು ನಡೀತವೆ, ಏನಕ್ಕಪ್ಪ ಪ್ರಾಣಿ ಬಂತು ಅಂತ ಹೇಳಿ. ಬಟ್ ಇವತ್ತು ರೈತ ಸಿಟಿ ಸೇರ್ತಿದ್ದಾನೆ, ಅವನು ಏನ್ ಸಮಸ್ಯೆಯಿಂದ ಸಿಟಿ ಸೇರ್ತಾ ಇದ್ದಾನೆ ಅನ್ನೋದನ್ನ ಯಾರು ಕೂಡ ಕೂತು ಕೌನ್ಸಿಲಿಂಗ್ ಮಾಡ್ತಿಲ್ಲ. ಇದು ದೇಶದ ಕೃಷಿಗೆ ಎಂತ ಹೊಡೆತ ಉಂಟು ಮಾಡ್ತದೆ ಅಂದ್ರೆ, ಮುಂದಿನ ದಿನಗಳಲ್ಲಿ ಈ ತಳಿನೂ ನಶಿಸೋಯ್ತದೆ, ರೈತನು ಕೂಡ ನಶಿಸೋಯ್ತಾನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಇವಾಗ ಚುಂಚನಕಟ್ಟೆ ಜಾತ್ರೆನಲ್ಲಿ ಲಾಸ್ಟ್ ಟೈಮ್ ಕಿಂತ ಈ ಟೈಮ್ ಅಲ್ಲಿ ತುಂಬಾ ಎತ್ಕೊಳ್ನ ಕಟ್ಟಿದಾರೆ ಅಂತ ಹೇಳ್ತಾ ಇದಾರೆ. ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ಇವತ್ತು ಸಿಟಿಯ ಒತ್ತಡ ಜೀವನವನ್ನ ಬಿಟ್ಟು ರೈತ ಹಳ್ಳಿಗಳ ಕಡೆ ಮುಖ ಮಾಡ್ತಿದ್ದಾನೆ ಸರ್. ಇದು ನಮ್ಗೆ ಒಂದು ಖುಷಿಕರ ಸಂಗತಿ. ಬಟ್ ಅಲ್ಲಿನ ಲೋಕಲ್ MLA ಆಗ್ಲಿ ಯಾರೇ ಆಗಿದ್ರು ರೈತನ ಬೆಂಬಲಕ್ಕೆ ಮೊದ್ಲು ಬಂದು ನೆರವಾಗಬೇಕು. ಯಾಕಪ್ಪ ಅಂತಂದ್ರೆ, ಇವತ್ತು ರೈತ ಈ ಒಂದು ತಳಿಗಳನ್ನ ಸಾಕೊಂಡು ಆ ಒಂದು ಜಾತ್ರೆಗಳಿಗೆ ಬರ್ತಾನೆ ಅಂತ ಅಂದ್ರೆ ಅದು ಒಂದು ದೊಡ್ಡ ವಿಷಯ. ಅವನಿಗೆ ಮುಂದಾಗಿ ಬಂದು ಒಂದು ಪ್ರೋತ್ಸಾಹವನ್ನ ಕೊಟ್ಟಿದ್ದೆ ಆದಲ್ಲಿ ಇನ್ನು ಇಂಥ ತಳಿಗಳು ಉಳಿತವೆ, ಹೆಚ್ಚಿನ ರೈತರು ಇದನ್ನ ಸಾಕೋದು ಕಡೆ ಮುಖ ಮಾಡ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.
ಹಳ್ಳಿಕರ್ ತಳಿನ ಇವಾಗ ಏನ್ ರೈಟ್ ಹೇಳ್ತಾ ಇದೀರ ನೀವು ಎತ್ತುಗಳಿಗೆ? ಸರ್ ನಾನು 8 ಲಕ್ಷ ಹೇಳ್ತಾ ಇದ್ದೀನಿ, ಇದಕ್ಕೆ 8 ಲಕ್ಷ, ಅದಕ್ಕೆ 6 ಲಕ್ಷ 6 ಲಕ್ಷ ಹೇಳ್ತಾ ಇದ್ದೀನಿ. ಬಂದಿದಾರ ಕೇಳೋದಕ್ಕೆ ಬಂದಿದಾರ? ಕೇಳ್ತಾರೆ ಸರ್. ಈಗ ಒಂದು ಜಾತ್ರೆ ಸೀಸನ್, ಇದೊಂಥರ ಪೀಕ್ ಸೀಸನ್ ಇದ್ದಂಗೆ ನಮ್ಗೆ. ಏನು ವರ್ಷವಿಡೀ ನಾವು ಅದಕ್ಕೆ ಏನು ಆಹಾರವನ್ನ ಹಾಕಿ ಇವತ್ತು ದಣಿಸಿ ಈ ಮಟ್ಟಕ್ಕೆ ಬೆಳವಣಿಗೆ ಕೊಟ್ಟಿರ್ತೀವಿ. ಇದು ನಮ್ಗೆ ಒಂಥರ ಈ ಒಲಿಂಪಿಕ್ಸ್ ಅಲ್ಲಿ ರೆಡಿ ಮಾಡ್ತೀವಲ್ಲ, ಆ ಒಂದು ಇದ್ರ ಸೀಸನ್ ಇದ್ದಂಗೆ. ಇವಾಗ ಒಬ್ರು ರೈತರು ತಗೊಳಕ್ ಬಂದಿದ್ದಾರೆ ಅಂದ್ರೆ ಏನೆಲ್ಲ ನೋಡ್ತಾರೆ ಎತ್ಕೊಳ್ಳಲ್ಲಿ? ಪ್ರತಿಯೊಂದು ನೋಡ್ತಾರೆ ಸರ್. ಒಂದು ಉದ್ದಪನ್ನ ನೋಡ್ತಾರೆ, ಎಲ್ಲಾನು ಗಮನಿಸಿ, ಸುಳಿ ಸುದ್ದ ಎಲ್ಲಾನು ಗಮನಿಸಿ ರೈತ ತಗೊಂಡೋಯ್ತಾನೆ. ಎಷ್ಟೋ ಜನ ಹೇಳ್ಬೋದು. ಇವತ್ತು ಒಂದು ಮಾತನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ನಮ್ ಕಡೆ ಒಂದು ಗಾದೆ ಐತೆ, ಎತ್ತವ್ರಿಗೆ ಯಗಣ ಮುದ್ದಂತೆ, ಬಟ್ ನಾನು ಆನೆ ಸಾಕಿದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್, ಈಗಿನ ಯೂತ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಇದೆಲ್ಲ ನಾವು ಮುಂದೆ ಮಾಡ್ತೀವಿ, ಇದೇ ಮಾಡ್ಕೊಂಡಿರ್ತೀವಿ ಅಂತ ಹೋಗ್ತೀವಿ ಅನ್ನೋರ್ಗೆ. ಯೂತ್ಸು ಇವತ್ತು ಹೊಸ ವರ್ಷದಲ್ಲೂ ನಾವು ನೋಡಿದೀವಿ. ಏನು ಇವತ್ತು ಈ ಸರಿ ಬಿಯರ್ ಬಾಟ್ಲು, ವಿಸ್ಕಿ ಬಾಟ್ಲು ತುಂಬಾ ಸೇಲ್ ಆಯ್ತಂತೆ. ದಯವಿಟ್ಟು ಯುವಕರು ಯಾರೇ ಇದ್ರು ಆ ಕಡೆ ಮುಖ ಮಾಡ್ದೆ. ಇವತ್ತು ನಾವು ನೋಡ್ತಾ ಇದೀವಿ ಸಿಟಿ ಭಾಗದಲ್ಲಿ ಈ ಲವ್ ಫೇಲ್ಯೂರು ಇದು ಯಥೇಚ್ಛವಾಗಿ ಕಂಡು ಬರ್ತಿದೆ. ಹುಡ್ಗಿರಿಂದ ಹೋಗಿ ಮನಸ್ಸನ್ನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಇಂತ ಒಂದು ಭದ್ರಾಗಿರೋದು ಒಂದ್ ಜೊತೆ ಓರಿನ ಕಟ್ಟಿ ದುನಿಯಾ ಬಜಾರ್ನ ಆಳ್ತೀರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಎಲ್ಲಾ ಭಾಗದಿಂದನೂ ಬರ್ತಾರೆ ಸರ್. ನಾವೇನ್ ಹೇಳ್ತೀವಿ, ನಾರ್ತ್ ಕರ್ನಾಟಕ ತುಂಬಾ ಯಥೇಚ್ಛವಾಗಿ ನೀವೇ ನೋಡ್ಬೋದು. ಇಲ್ಲಿ ತುಂಬಾ ಜನ ನಾರ್ತ್ ಕರ್ನಾಟಕ, ಸೌತ್ ಕರ್ನಾಟಕ ಎಲ್ಲಾ ಕಡೆಯಿಂದನೂ ಬರ್ತಾರೆ. ಒಂದ್ ಜಾತ್ರೆ ಅಂದ್ರೆ ಒಂದ್ ಖುಷಿ ವೈಬ್ ಸರ್ ರೈತನಿಗೆ. ಅದು ಹೊಸ ವರ್ಷದಲ್ಲಿ ಬೇರೆಯವ್ರಿಗೆಲ್ಲ ಒಂದು ಕ್ಲಬ್ ಅದು ಇದಕ್ಕೆ ಹೋಗೋ ಒಂದು ವೈಬ್ ಆದ್ರೆ, ಒಂದು ರೈತರ ಭಾಗದಲ್ಲಿ ಇದೊಂದು ಕೃಷಿ ಏನೋ ಹೇಳ್ತೀವಿ ಜಾತ್ರೆ ಅನ್ನೋದು ಒಂದು ವೈಬ್. ಈಗ ಡಾಕ್ಟರ್ ರಾಹುಲ್ ಗೌಡ್ರು ಹಳ್ಳಿಕಾರ್ ಒಡೆಯ ಅಂತ ಕರ್ನಾಟಕದಲ್ಲಿ ತುಂಬಾ ಚೆನ್ನಾಗಿ ನಿಮ್ಮನ್ನ ಬಿಂಬಿಸಿದ್ದಾರೆ. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ನಾನು ಹಳ್ಳಿಕಾರ್ ಒಡೆಯ ಅಲ್ಲ, ಹಳ್ಳಿಕಾರ್ ಪೋಷಕ. ನಾನು ಹಳ್ಳಿಕಾರ್ ತಳಿನ ಉಳಿಸಿ ಮಣ್ಣನ್ನ ಕಾಪಾಡಬೇಕು ಅಂತ ಹಳ್ಳಿಕಾರ್ ತಳಿಗಳ ಕಡೆ ಮುಖ ಮಾಡಿ ಬಂದಿರೋನು ನಾನು ಒಡೆಯ ಅಲ್ಲ ಸರ್. ನಿಮ್ಮ ವೃತ್ತಿ ಜೀವನ? ಸರ್, ನಾನು ಆಯುರ್ವೇದ ಡಾಕ್ಟ್ರು. ಆಮೇಲೆ ಇನ್ನೂ ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತಾರೆ, ಏನಣ್ಣ ನಿಮ್ ಎತ್ತುಗಳು ಆನೆ ಹೆಂಗೆ ಇರ್ತವೆ, ಅದಕ್ಕೆ ಏನ್ ಕೊಡ್ತೀರಿ ಏನು ಅಂತ. ಎಲ್ಲಾ ಕೊಡೋದನ್ನೇ ಕೊಡ್ತೀವಿ, ಬಟ್ ಡೈಜೆಷನ್ ಆಗಕ್ಕೆ ನಾವೇನ್ ಹೇಳ್ತೀವಿ, ಇವತ್ತು ಆಯುರ್ವೇದದಲ್ಲಿ ತ್ರಿಕಟು ಅಂತ ಹೇಳಿ ಕರಿತೀವಿ. ಅಂದ್ರೆ ಶುಂಠಿ, ಮರಿಚ, ಪಿಪ್ಪಲಿ ಅಂತ ಹೇಳಿ, ಒಣ ಶುಂಠಿ ಮತ್ತೆ ಕಾಡು ಮೆಣಸು, ಏನು ಇವತ್ತು ಹೇಳ್ತೀವಿ ಮೆಣಸು ಅಂತ ಹೇಳಿ, ಅದನ್ನ ಯಥೇಚ್ಛವಾಗಿ ಏನ್ ನಾವು ಕೊಡ್ತೀವಿ, ಇಂಡಿ ಬೂಸದ ಜೊತೆಗೆ ಹಾಕಿ ಕೊಡ್ತೀವಿ. ಇದರಿಂದ ಯಥೇಚ್ಛವಾಗಿ ಇದರ ಬೆಳವಣಿಗೆ ಆಗ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಒಂದು ವಿಡಿಯೋನ ನೀಟಾಗಿ ಮಾಡಿ ಮುಂದೆಯಿಂದ ಹಳ್ಳಿಕಾರ್ ತಳಿ ಅಂದ್ರೆ ಆನೆಗಳು ಅನ್ನೋ ಒಂದು ಕಾರಣನ ಯಾಕೆ ಕೊಡ್ತೀವಿ ಅನ್ನೋದಕ್ಕೆ ಈಸಿಯಾಗಿ ನಿಮ್ಗೆ ಗೊತ್ತಾಗ್ತದೆ. ಒಂದು ವಿಡಿಯೋನ ಮಾಡಿ ಈ ಒಂದು ಜಾತ್ರೆಯಲ್ಲಿ ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಕೆಲವೊಬ್ರು ಈ ಒಂದು ಬೇಬಿ ಬೆಟ್ಟದ ಜಾತ್ರೆ ಬಗ್ಗೆ ತುಂಬಾ ಮಾತಾಡಿದ್ರು, ಹಗುರವಾಗೂ ಮಾತಾಡಿದ್ರು. ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ, ಸರ್ಕಾರದಿಂದ ಇದಕ್ಕೆ ಯಾವುದೇ ಪ್ರೋತ್ಸಾಹ ಇಲ್ಲ. ಬಟ್ ಬೇಬಿ ಜಾತ್ರೆಯಲ್ಲಿ ಇವತ್ತಿಗೂ ಸಹ 5 ಗ್ರಾಮ್ ಚಿನ್ನವನ್ನ, ಪ್ರತಿಯೊಂದು ವರ್ಗಕ್ಕೂ ಸಹ 5 ಗ್ರಾಮ್ ಚಿನ್ನವನ್ನ ಕೊಟ್ಟು ತುಂಬಾ ದೊಡ್ಡದ ಮಟ್ಟದಲ್ಲಿ ಈ ಒಂದು ಜಾತ್ರೆಯನ್ನ ಮಾಡ್ತಾರೆ. ಆ ಬೇಬಿ ಬೆಟ್ಟದ ಜಾತ್ರೆಗೆ ಮಾಡೋದಕ್ಕಿನ್ನ ಯಾರಾದ್ರೂ ಹಗುರವಾಗಿ ಮಾತಾಡೋಕ್ಕಿಂತ ಮುನ್ನ ನೀವು ಒಂದ್ ಜಾತ್ರೆ ಮಾಡಿ, ಅವಾಗ ಅದ್ರ ಸಮಸ್ಯೆ ಗೊತ್ತಾಗ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಇಡೀ ಕರ್ನಾಟಕದಲ್ಲೇ ಬೇಬಿ ಜಾತ್ರೆಯನ್ನ ಬೀಟ್ ಮಾಡುವಂತ ಜಾತ್ರೆ ಯಾವುದೂ ಇಲ್ಲ. ಎಲ್ಲಾ ಮಿಕ್ಕಿದ MLAಗಳು ಸಹ ರೈತರ ಕಡೆ ಮುಖ ಮಾಡ್ಬೇಕು ಅಂತ ಅಂದ್ರೆ, ರೈತರು ಅವ್ರಿಗೆ ಬೆಂಬಲವನ್ನ ಕೊಡ್ಬೇಕು ಅಂದ್ರೆ ಈ ಜಾತ್ರೆಗಳನ್ನ ಉಳಿಸಿ ರೈತರಿಗೆ ಬೆಂಬಲವಾಗಿ ಚಿನ್ನವನ್ನ ಕೊಡ್ಬೇಕು ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ.